ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇದು ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ನಾನು ಸ್ಯಾಟರ್ಡೆ ವ್ಲಾಗ್ ಹಾಕಿಲ್ಲ. ಅಂದರೆ ನಾನು ಫ್ರೈಡೇ ವ್ಲಾಗ್ ಮಾಡಿರ್ತೀನಲ್ವ, ಅದನ್ನು ಸ್ಯಾಟರ್ಡೆ ಅಪ್ಲೋಡ್ ಮಾಡ್ತೀನಿ. ಬಟ್ ನಾನು ಏನು ಸ್ಯಾಟರ್ಡೆ ಫ್ರೈಡೇ ಏನು ವ್ಲಾಗ್ ಮಾಡಿಲ್ಲ. ಸೊ ಹಾಗಾಗಿ ಸ್ಯಾಟರ್ಡೆ ಅಪ್ಲೋಡ್ ಮಾಡಿಲ್ಲ. ಗುರುವಾರ ಮಾಡಿರೋದನ್ನು ಫ್ರೈಡೇ ಮಾಡಿದ್ದೀನಿ. ಸೊ ಫ್ರೈಡೇ ಮಾಡಿಲ್ಲ, ಸೊ ಸ್ಯಾಟರ್ಡೆ ವೀಡಿಯೋನ ಹಾಕಿಲ್ಲ. ಸೊ ಇದು ಸ್ಯಾಟರ್ಡೆ ನಾನಿದ್ದು ವ್ಲಾಗನ್ನು ಮಾಡ್ತಾ ಇರೋದು. ಸ್ವಲ್ಪ ಬೇಗನೆ ಎದ್ದಿದ್ದೆ. ಸ್ಕೂಲಿಲ್ಲ ಅಂದ್ರೂ ಮಲ್ಗನ ಅಂದರೆ ಒಂದೇ ಒಂದು ಟೆನ್ಷನ್, ಅಂದರೆ ನೀರಿರಲ್ಲ. ಬೆಳಿಗ್ಗೆ ಎದ್ದಾಗ ಬೇಗನೆ ಒಂದು 7:30 8 ಗಂಟೆ ಅಷ್ಟೊತ್ತಿಗೆ ನೀರು ಖಾಲಿ ಆಗಿಬಿಡುತ್ತೆ. ಸೊ ಬಟ್ಟೆ ಎಲ್ಲ ಇರುತ್ತೆ ತೊಳೆಯೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಎದ್ದಿದ್ದೀನಿ. ಒಂದು 6 ಗಂಟೆ ಟೈಮಲ್ಲಿ ಎದ್ದಿದ್ದೀನಿ. ಎದ್ದು ಇವಾಗ ನಂದು ಬೆಳಿಗ್ಗೆದು ಯಾವಾಗಲೂ ಮಾಡುವಂತಹ ರೂಟೀನ್ ಇದೆಯಲ್ವ, ಅದನ್ನು ಮಾಡ್ತಾಯಿದ್ದೀನಿ. ನಾನಿಲ್ಲಿ ನೀರನ್ನು ಒಂದು ಬಾಟಲಲ್ಲಿ, ಆಮೇಲೆ ಒಂದು ಪಾತ್ರೆಲೆಲ್ಲ ತುಂಬಿಸಿ ಇಟ್ಟಿದ್ದೀನಿ. ಯಾಕೆಂದರೆ ಇವಾಗ ಬೆಳಿಗ್ಗೆ ಎದ್ದಾಗ ನೀರಿಲ್ಲ, ಖಾಲಿಯಾಗಿರುತ್ತೆ ನೀರು. ಒಂದು ಚಿಕ್ಕ ಚಿಕ್ಕ ಕೆಲಸ ಮಾಡುವಾಗ ನೀರು ಬೇಕೇ ಬೇಕಾಗುತ್ತಲ್ವ. ಸೊ ಅದಕ್ಕೋಸ್ಕರ ಒಂದು ಬಾಟ್ಲಿ, ಆಮೇಲೆ ಅದರಲ್ಲಿ ಬಾಟ್ಲಿಲಿ ಏನಾದರೂ ಇದೇ ಥರ ಟೀ ಕುಡಿಯೋದಕ್ಕೆ ಈ ಥರದಕ್ಕಂತೆಲ್ಲ ತುಂಬಿಸಿ ಇಟ್ಟಿದ್ದೀನಿ. ನಾನು ಜಾಸ್ತಿಯಾಗಿ ಯಾವ ಪಾತ್ರೆಗಳು ತುಂಬಿ ಇಡಲ್ಲ, ಯಾಕಂದರೆ ನೀರಿಲ್ದಿರೋ ಟೈಮಲ್ಲಿ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ ನೀರಿದು. ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ತುಂಬಿಸಿಟ್ಟು ಅವ್ರಿಗೆ ನೀರಿಲ್ಲದೆ ಇರೋ ಥರ ಮಾಡೋದು ಅದನ್ನು ಸರಿ ಅಲ್ವಲ್ಲ. ಸೊ ಅದಕ್ಕೋಸ್ಕರ ಬಾತ್ರೂಮಲ್ಲಿ 1-2 ಬಕೆಟ್ ತುಂಬಿಸ್ತೀನಿ. ನೋಡಿ, ಇದೊಂದು ತುಂಬಿಸ್ತೀನಿ ಅಷ್ಟೇ. ಸ್ವಲ್ಪ ಸ್ವಲ್ಪ ಕೆಲಸ ಮಾಡೋದಕ್ಕೆಲ್ಲ ಬೇಕಾಗುತ್ತೆ ಅಂತೇಳಿ. ನೋಡಿ, ಇವಾಗ ನೀರೇ ಬರ್ತಾ ಇಲ್ಲ. ಬೆಳಿಗ್ಗೆ ಇವಾಗ ಜಸ್ಟ್ 6:30 ಆಗಿದೆ ಇವಾಗ. ಸೊ ನೀರು ಬರ್ತಾ ಇಲ್ಲ ಇವಾಗ. ಬೆಳಿಗ್ಗೆದು ಅಂದದೇ ಯಾವಾಗಲೂ ಮಾಡ್ತೀನಲ್ವ, ಜೀರಿಗೆ, ಸೋಂಪು, ಆಮೇಲೆ ಅದೆಲ್ಲ ಹಾಕಿ ಮಾಡೋದಿದೆಯಲ್ವ. ಸೊ ಆ ಡ್ರಿಂಕನ್ನು ಮಾಡಿ ಇಲ್ಲಿ ಕುಡಿತಾ ಇದ್ದೀನಿ. ಅಲ್ಹಮ್ದುಲಿಲ್ಲ, ಒಂದು 2 ವೀಕ್ ಆಗ್ತಾ ಬಂತು ನಾನು ಇದನ್ನು ಸ್ಟಾರ್ಟ್ ಮಾಡಿ. ನಾನು ಬಿಡ್ಬೋದು ಅಂದ್ಕೊಂಡೆ, ಬಟ್ ಮಾಷಾಲ್ಲ ಇಷ್ಟು ದಿವಸ ಕಂಟಿನ್ಯೂ ಮಾಡಿದ್ದೀನಿ. ಇವಾಗ ಏನು ಅನಿಸುತ್ತೆ ಅಂದರೆ, ಏನು ಮಾಡಿಲ್ಲ ಅಂದರೆ ಒಂಥರ ಟೆನ್ಷನ್ ಆಗುತ್ತೆ. ಅಯ್ಯೋ, ಇವತ್ತು ನಾನು ಕುಡ್ದಿಲ್ವಲ್ಲ, ಇವತ್ತು ನಾನು ಆ ಥರ ಮಾಡಿಲ್ವಲ್ಲ, ಎಕ್ಸಸೈಸ್ ಮಾಡಿಲ್ವಲ್ಲ, ಇದರೆಲ್ಲ ಏನೋ ಒಂಥರ ಆಗುತ್ತೆ. ಸೊ ಏನೋ ಒಂಥರ ಅದು ರೂಟೀನ್ ಆಗಿಬಿಟ್ಟಿದೆ ಇವಾಗ. ಒಂದು ಲೈಫ್ ಇದು ಒಂದು ರೂಟೀನ್ ಥರ ಆಗಿಬಿಟ್ಟಿದೆ. ಸೊ ಇವಾಗ ಅದನ್ನು ಇಲ್ಲಿ ಕುಡಿಯೋದಕ್ಕೆ ಇವಾಗ ರೆಡಿ ಆಗಿದೆ. ಬೇಗ ತಣ್ಣಗೆ ಮಾಡಿ ಇವಾಗ ಕುಡಿತಾ ಇದ್ದೀನಿ. ಯಾಕಂದರೆ ಬೇಗ ಕುಡಿದಷ್ಟು ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಯಾಕಂದರೆ 2 ಅವರ್ಸ್ ಗ್ಯಾಪ್ ಇದೆಯಲ್ವ ಅದು ಕುಡಿದು. ಸೊ ಹಾಗಾಗಿ ಬೇಗ ಕುಡಿದ್ರೆ ಬೇಗ ಬ್ರೇಕ್ಫಾಸ್ಟ್ ಮಾಡ್ಬೋದು. ಅದಕ್ಕೋಸ್ಕರ ಬೇಗ ತಣ್ಣಗೆ ಮಾಡಿ ಇವಾಗ ಕುಡಿತಾ ಇದ್ದೀನಿ. ಸೊ ಹಾಗೇನೆ ಇವತ್ತು ಸ್ಯಾಟರ್ಡೆ, ಯಾವಾಗಲೂ ಸಂಡೇ ಮಾತ್ರ ಬೆಳಿಗ್ಗೆ ಟೈಮಲ್ಲಿ ಏನು ಮಕ್ಕಳಿಗೆ ಮದ್ರಸೆ ಇರೋದು. ಬಟ್ ಇವತ್ತು ಏನೋ ಬೇರೆ ಹಜ್ರತ್ ಮುಫತ್ತೀಸ್ ಅಂತ ಹೇಳ್ತಾರೆ. ಸೊ ಅವರು ಬರ್ತಾರಂತೆ ಇವತ್ತು. ಸೊ ಅದಕ್ಕೋಸ್ಕರ ಇವತ್ತು ಸ್ಯಾಟರ್ಡೆ ಇದ್ರೂ ಮಕ್ಕಳಿಗೆ ಬೆಳಿಗ್ಗೆ ಮದ್ರಸೆ ಇದೆ. ಹಾಗಾಗಿ ಎದ್ದಿದ್ದಾಳೆ. ಮದ್ರಸೆ ಇಲ್ಲ ಅಂದರೆ ಎದ್ದೇಳೋದೇ ಇಲ್ಲ. 10 ಗಂಟೆ 11 ಗಂಟೆ ಟೈಮಲ್ಲೇ ಎದ್ದೇಳೋದು. ಬಟ್ ಮದ್ರಸೆ ಏನಾದರೂ ಇದೆ ಅಂದ ತಕ್ಷಣ ಬೇಗನೆ ಎದ್ದೇಳ್ತಾಳೆ. ಅದರಲ್ಲೇನು ಬೇಜಾರು ಮಾಡ್ಕೊಳ್ಳಲ್ಲ. ಇವಾಗ ಹಸ್ಬೆಂಡ್ ಡ್ಯೂಟಿ ಹೋದರು, ಅವಳು ಮದ್ರಸಕ್ಕೆ ಹೋದ್ಲು. ಇವಾಗ ನಂದು ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿದು ಪರ್ದೆ ಇದೆಯಲ್ವ, ಅದು ಹೋಗಿದೆ ಕಟ್ಟಾಗಿ. ಅದರದ್ದು ಅದೇ ಕ್ಲಿಪ್ ಇದೆಯಲ್ವ, ಅದು ಅಂಟಿಸೋದು ಅದು ಹೋಗಿದೆ. ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಸೊ ಅದು ಬಂದಾದ್ಮೇಲೆ ಇಲ್ಲಿ ಅಂಟಿಸ್ಕೋಬೇಕು. ಒಂಥರ ಏನು ಈ ಥರ ಈ ಥರ ಕ್ಲೋಸ್ ಇತ್ತಲ್ವ. ಸೊ ಹಾಗಾಗಿ ಇವಾಗ ಓಪನ್ ಥರ ಕಾಣಿಸುವಾಗ ಏನೋ ಒಂಥರ ಅನಿಸುತ್ತೆ. ಸೊ ಇವಾಗ ನಂದು ಸ್ನಾನ ಮಾಡಿಲ್ಲ, ಇನ್ನು ಕೆಲಸ ಮಾತ್ರ ಮಾಡಿರೋದು. ಕೆಲಸ ಎಲ್ಲ ಹೇಗೂ ಕಂಪ್ಲೀಟ್ ಆಯ್ತು ಇವಾಗ. ಸೊ ಇವಾಗ 1 ಗ್ಲಾಸಷ್ಟು ಏನು ಬ್ಲ್ಯಾಕ್ ಕಾಫಿ ಮಾಡಿ ಕುಡಿತಾ ಇದ್ದೀನಿ. ತುಂಬಾ ಕಹಿ ಆಗುತ್ತೆ, ಬಟ್ ಬೇಗ ಇದರಲ್ಲಿ ವೆಯ್ಟ್ ಲಾಸ್, ಫ್ಯಾಟೆಲ್ಲ ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಏನು ಎಕ್ಸಸೈಸ್ ಮಾಡೋದಕ್ಕಿಂತ ಮೊದಲು 1 ಗ್ಲಾಸಷ್ಟು ಬ್ಲ್ಯಾಕ್ ಕಾಫಿ ಇದೆಯಲ್ವ, ಅದನ್ನು ಕುಡಿಯೋಣ ಅಂತೇಳಿ. ಸೊ ಇವಾಗ ಇದನ್ನು ರೆಡಿ ಮಾಡಿದ್ದೀನಿ. ಇದನ್ನು ಕುಡ್ದಾದ ನಂತರ ಏನು ಎಕ್ಸಸೈಸ್ ಇದೆ, ಒಂದು 1/2 ಅವರ್. ಸ್ಟಾರ್ಟಿಂಗಲ್ಲಿ ಜಾಸ್ತಿ ಮಾಡೋಕ್ಕಾಗಿಲ್ಲ ನನಗೆ, ಒಂದು 10 ಮಿನಿಟ್ಸ್ 15 ಮಿನಿಟ್ಸೇ ಮಾಡ್ತಾ ಇದ್ದಿದ್ದು. ಬಟ್ ಇವಾಗ ಏನು 1/2 ಅವರೆಲ್ಲ ಮಾಡ್ತಾ ಇದ್ದೀನಿ. ಆಮೇಲೆ ಈ ಥರನೇ ಕಂಟಿನ್ಯೂ ಮಾಡಿ 1 ಅವರ್ ಮಾಡಲೇಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಮಾಷಾಅಲ್ಲಾ, ಅಲ್ಹಮ್ದುಲಿಲ್ಲ. ನನಗೆ ನಂದು ಸ್ವಲ್ಪ ಬಾಡಿದು ಫ್ಯಾಟ್ ಎಲ್ಲ ಕಮ್ಮಿ ಆದಾಗೆ ಆಗ್ತಾಯಿದೆ. ಫ್ಯಾಟ್ ಅಂದರೆ ನನಗೆ ಈ ಥರ ನಮ್ಮದು ಆರ್ಮ್ಸ್ ಇದೆಯಲ್ವ, ಕೈದು ಆರ್ಮ್ಸ್ ಅಲ್ಲೆಲ್ಲ ಸ್ವಲ್ಪ ಜಾಸ್ತಿನೇ ಏನು ಚರ್ಬಿ ಥರ ಎಲ್ಲ ಇತ್ತು. ಆಮೇಲೆ ಹೊಟ್ಟೆನೂ ಸ್ವಲ್ಪ ಕಮ್ಮಿ ಆಗಿದೆ. ಆಮೇಲೆ ಬ್ಯಾಕ್, ನಮ್ಮದು ಬೆನ್ನಿದೆಯಲ್ವ, ಅಲ್ಲಿನೂ ಒಂಥರ ಫೋಲ್ಡ್ ಥರ ಇರುತ್ತಲ್ವ, ಇದು ಚರ್ಬಿ ಥರ ಬರುತ್ತಲ್ವ. ಸೊ ಅದೂ ಸ್ವಲ್ಪ ಕಮ್ಮಿ ಆಗಿರೋ ಥರ ನನಗೆ ಫೀಲ್ ಆಗ್ತಾ ಇದೆ. ಬಟ್ ನೋಡೋಣ, ಇನ್ನೂ ಸ್ವಲ್ಪ ದಿವಸ ನೋಡ್ತೀನಿ. ಕಮ್ಮಿ ಆದಮೇಲೆ ನಾನು ಬಿಡೋದು ಅಂತೇಳಿ. ಬಿಡಲ್ಲ, ಕಂಟಿನ್ಯೂನೇ ಮಾಡ್ತೀನಿ. ಅಂದರೆ ಇವಾಗ ನಾನು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ. ಆಮೇಲೆ ಒಂದೊಂದು ದಿವಸ ಬಿಟ್ಟೆಲ್ಲ ಮಾಡ್ಬೋದು ಎಕ್ಸಸೈಸ್ ಎಲ್ಲ. ಫುಡ್ಡಲ್ಲಿ ಕಂಟ್ರೋಲ್ ಅಂತೂ ಮಾಡಲೇಬೇಕು. ಶುಗರ್ ಅಂತೂ ನಾನು ಇಷ್ಟು ದಿವಸದಿಂದ ತಿಂದೇ ಇಲ್ಲ, ಯಾವುದಕ್ಕೂ ಯೂಸೇ ಮಾಡಿಲ್ಲ ಶುಗರ್. ಸೊ ತುಂಬಾ ಖುಷಿ ಆಗುತ್ತೆ ಶುಗರ್ ತಿಂದಿಲ್ಲ ಅಂತೇಳಿ. ಶುಗರನ್ನ ಕಂಟ್ರೋಲ್ ಮಾಡಿದ್ದೀನಲ್ವ ಅಂತೇಳಿ.
ತುಂಬಾ ಖುಷಿ ಆಗ್ತಾಯಿತ್ತು. ಬಟ್ ಹಸ್ಬೆಂಡ್ ಅಂತೂ ತುಂಬಾ ಬೈತಾ ಇದ್ರು. ಏನಂದರೆ ವಾರದಲ್ಲಿ ಒಂದು ದಿವಸ ತಿನ್ನು ಏನಾಗಲ್ಲ, ಬಾಕಿ ಟೈಮಲ್ಲಿ ಈ ಥರ ಮಾಡ್ಕೊ ಅಂತೇಳಿ. ಸೊ ಅದಕ್ಕಂದೆ ಓಕೆ, ಇನ್ಮೇಲೆ ವಾರದಲ್ಲಿ ಒಂದು ದಿವಸ ಬ್ರೇಕ್, ಯಾವುದೇ ಎಕ್ಸಸೈಸ್ ಇಲ್ಲ, ಯಾವುದೇ ಏನು ಡಯಟ್ ಇಲ್ಲ, ಆದ್ರೂ ಸ್ವಲ್ಪ ಏನು ಕಂಟ್ರೋಲ್ ಥರನೇ ತಿನ್ನೋದು ಮಾಡೋದೆಲ್ಲ ಮಾಡ್ತೀನಿ ಅಂತೇಳಿ. ಸೊ ಎನಿವೇಸ್ ಇವಾಗ ಒಂದು ಎಕ್ಸಸೈಸ್ ಎಲ್ಲ ಆಗಿದೆ, ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಇವಾಗ ಏನು ಪೈನಾಪಲ್ ಇದೆಯಲ್ವ ಅದನ್ನು ತಿಂತಾಯಿದ್ದೀನಿ. ಎಕ್ಸಸೈಸ್ ಮಾಡಿದರೆ ತುಂಬಾ ಹೊಟ್ಟೆ ಹಸಿತು, ಯಾಕಂದರೆ ಬೆಳಿಗ್ಗೆ ಸ್ವಲ್ಪನೇ ತಿಂದಿರೋದು. ಇವಾಗ ಆಲ್ಮೋಸ್ಟ್ 11:30 ಎಲ್ಲ ಆಗಿದೆ, 11:30 12 ಆಗ್ತಾ ಬಂತು. ಸೊ ಹಾಗಾಗಿ ಇಲ್ಲಿ ಪೈನಾಪಲ್ ಇತ್ತು, ಸೊ ಅದನ್ನು ಕಟ್ ಮಾಡಿ ತಿನ್ನೋಣ ಅಂತೇಳಿ ಇಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿರೋರು ಯಾಕೆ ಅನ್ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ಅಂತಲೂ ಗೊತ್ತಾಗ್ತಾ ಇಲ್ಲ. ನನಗನ್ಸುತ್ತೆ ಶಾರ್ಟ್ಸ್ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿರ್ತಾರಲ್ವ ಅಂಥವ್ರೇ ಅನ್ಸಬ್ಸ್ಕ್ರೈಬ್ ಮಾಡೋದು ಅಂತೇಳಿ. ಯಾಕೆಂದರೆ ಶಾರ್ಟ್ಸ್ ವೀಡಿಯೋ ಆಲ್ ಓವರ್ ಇಂಡಿಯಾ ಹೋಗುತ್ತೆ, ಬಟ್ ನಂದು ಈ ವ್ಲಾಗ್ ಇದೆಯಲ್ವ ಜಾಸ್ತಿಯಾಗಿ ಕರ್ನಾಟಕದ ಕಡೆನೇ ಹೋಗೋದು, ಕನ್ನಡ ಮಾತಾಡೋರಿಗೇ ಗೊತ್ತಾಗೋದಲ್ವ. ಸೊ ಹಾಗಾಗಿ ಆ ಕಡೆನೇ ಹೋಗುತ್ತೆ ಅನಿಸುತ್ತೆ. ಹಾಗಾಗಿ ಗೊತ್ತಿಲ್ಲದಿರೋರಿಗೆ ಈ ಥರ ಶಾರ್ಟ್ಸ್ ವೀಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡಿರ್ತಾರಲ್ವ ಅಂಥವ್ರಿಗೆ ವೀಡಿಯೋದು ನೋಟಿಫಿಕೇಷನ್ ಹೋಗುತ್ತೆ. ಆವಾಗ ಅವರಿಗೆ ಲ್ಯಾಂಗ್ವೇಜ್ ಅರ್ಥ ಆಗಲ್ಲ, ಆವಾಗ ಅನ್ಸಬ್ಸ್ಕ್ರೈಬ್ ಮಾಡ್ಬೋದು ಅಂತೇಳಿ ನಾನು ಅನ್ಕೋತಾ ಇರೋದು. ಗೊತ್ತಿಲ್ಲ ಯಾರು ಮಾಡ್ತಾ ಇರೋದು ಅಂತೇಳಿ. ಸೊ ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಆದಮೇಲೆ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ, ತುಂಬಾ ಬೇಜಾರಾಗುತ್ತೆ. ಒಂದು ಸಬ್ಸ್ಕ್ರೈಬರ್ ಗೈನ್ ಆಗೋದಕ್ಕೇ ತುಂಬಾ ಕಷ್ಟ ಇದೆ ಅಂದರೆ ಏನು ಅಪರೂಪಕ್ಕೆ ಗೈನ್ ಆಗುತ್ತೆ, ಅದರಲ್ಲಿ ಬೇರೆ ಕಮ್ಮಿ ಆಗೋದು ತುಂಬಾ ಬೇಜಾರಾಗುತ್ತೆ. ಸೊ ಇವಾಗ ಏನು ಪೈನಾಪಲ್ ನಂದು ತಿಂತಾಯಿತ್ತು, ನನ್ನ ಮಗಳು ಅಂಗಡಿದ ಸಮೋಸನೂ ಜ್ಯೂಸ್ ತಗೊಬಂದು ಕುಡಿತಾ ಇದ್ದಾಳೆ. ಸೊ ಇವತ್ತು ಮಧ್ಯಾಹ್ನ ಲಂಚಿಗೆ ಒಂದು ಹೆಲ್ದಿಯಾಗಿರುವಂತಹ ರೈಸ್ ಐಟಮಲ್ಲಿ ಏನು ಪ್ರೋಟೀನ್ ಜಾಸ್ತಿ ಇರುವಂತಹ ಏನು ರೈಸ್ ರೆಸಿಪಿನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ಎಗ್ ರೈಸ್ ಅಂತಲೇ ಹೇಳ್ಬೋದು, ಎಗ್ ವೆಜಿಟೇಬಲ್ ರೈಸ್, ಎಗ್ ಫ್ರೈಡ್ ರೈಸ್ ಈ ಥರ ಎಲ್ಲ ಹೇಳ್ಬೋದು. ಬಟ್ ಇದಕ್ಕೆ ಏನು ಜಾಸ್ತಿಯಾಗಿ ಸಾಸಸ್ಗಳೇನು ಹಾಕಿಲ್ಲ, ಸಿಂಪಲಾಗಿಯೇ ಮಾಡಿರೋದು. ಸೊ ಇದು ಯಾವ ಥರ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ಸೊ ತುಂಬಾ ಚೆನ್ನಾಗಿತ್ತು. ಮಧ್ಯಾಹ್ನ ಹೊಟ್ಟೆ ತುಂಬಾ ಫಿಲ್ ಆಗಿಬಿಟ್ಟಿತ್ತು, ತುಂಬ ದಿವಸ ಆಗಿಬಿಟ್ಟಿತ್ತು ಮಧ್ಯಾಹ್ನ ಹೊಟ್ಟೆ ಕರೆಕ್ಟಾಗಿ ಫಿಲ್ ಆಗಿಲ್ಲ, ಸ್ವಲ್ಪನೇ ತಿಂತಾ ಇದ್ದಿದ್ದು. ಬಟ್ ಇದರಲ್ಲಿ ನಾನು ಜಾಸ್ತಿ ಎಗ್ ಹಾಕಿದ್ನಲ್ಲ, ಸೊ ಹಾಗಾಗಿ ಪ್ರೋಟೀನು ಜಾಸ್ತಿ ಸಿಗುತ್ತೆ. ಎಲ್ಲ ಪ್ರೋಟೀನ್ ಇರುವಂತಹ ವಸ್ತುಗಳಿಗಿಂತ ಫುಡ್ಗಳಿಗಿಂತ ಜಾಸ್ತಿ ಪ್ರೋಟೀನ್ ಇರೋದೇ ಎಗ್ಗಲ್ಲಿ. ಸೊ ಅದಕ್ಕೋಸ್ಕರ ಎಗ್ ಸ್ವಲ್ಪ ಜಾಸ್ತಿ ಹಾಕಿದ್ದೆ. ಇಲ್ಲಿ ನಾನು ಎಣ್ಣೆಗೆ ಈರುಳ್ಳಿ, ಆಮೇಲೆ ಕೊತ್ತಂಬರಿ, ಈರುಳ್ಳಿ, ಟೊಮೆಟೊ ಹಣ್ಣು, ಹಸಿರು ಮೆಣಸಿನ್ಕಾಯಿ, ಆಮೇಲೆ ಕ್ಯಾರೆಟ್, ಬೀನ್ಸ್, ಆಮೇಲೆ ಕ್ಯಾಪ್ಸಿಕಮ್ ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಪೆಪ್ಪರ್ ಪೌಡರ್ ಇದೆಯಲ್ವ ಅದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪನೇ ಎಣ್ಣೆ ಹಾಕಿರೋದು, ಎಣ್ಣೆನೂ ಜಾಸ್ತಿ ಹಾಕಿಲ್ಲ. ಇವಾಗ ಎಣ್ಣೆ ಅಂತೂ ತುಂಬಾ ಕಮ್ಮಿ ಮಾಡಿದ್ದೀನಿ. ಇವಾಗ ನಾನು ಫಸ್ಟಿಗೆಲ್ಲ 1 ಲೀಟ್ರ್ ಎಣ್ಣೆ 4 ದಿವಸ 5 ದಿವಸದಲ್ಲಿ ಖಾಲಿ ಆಗ್ತಾಯಿತ್ತು. ಬಟ್ ಇವಾಗ 1 ಲೀಟ್ರ್ ಎಣ್ಣೆ ತಗೊಬಂದು 2 ವೀಕ್ ಆಗ್ತಾ ಬಂತು, ಖಾಲಿ ಆಗಿಲ್ಲ, ಇನ್ನೂ ಇದೆ. ಸೊ ಎಣ್ಣೆ ಅಂತೂ ತುಂಬಾ ಕಮ್ಮಿ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನಾನು 4 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಹಾಕಿ ಸ್ವಲ್ಪ ಹೊತ್ತು ಹಾಗೆಯೇ ಬಿಡಬೇಕು, ಸ್ವಲ್ಪ ಅದು ಚೆನ್ನಾಗಿ ಬೇಯಲಿ, ಆಮೇಲೆ ಸ್ಕ್ರ್ಯಾಂಬಲ್ ಮಾಡೋಣ, ಅಂದರೆ ಬುರ್ಜಿ ಥರ ಮಾಡೋಣ. ಸೊ ಇವಾಗ ಲೈಟಾಗಿ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು, ಆವಾಗ ಇದು ಚೆನ್ನಾಗಿ ಸ್ಕ್ರ್ಯಾಂಬಲ್ ಆಗುತ್ತೆ. ಮೊಟ್ಟೆದಿದೆಯಲ್ವ ಚಿಕ್ಕ ಚಿಕ್ಕ ಪೀಸಸ್ಗಳು ಸಿಗುತ್ತೆ ಬಾಯಿಗೆ. ಸೊ ಇವಾಗ ಇದು ರೆಡಿ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಕ್ರಂಚಿ ಥರನೇ ಇದೆ, ನಾನು ಜಾಸ್ತಿ ಕುಕ್ ಮಾಡಿಲ್ಲ, ಒಂದು ಸ್ವಲ್ಪ ಕ್ರಂಚಿ ಥರ ಸಿಗಲಿ ಅಂತೇಳಿ ಸ್ವಲ್ಪ ಲೈಟಾಗಿಯೇ ಫ್ರೈ ಮಾಡ್ಕೊಂಡಿರೋದು. ಸೊ ಇವಾಗ ಇದು ರೆಡಿ ಆಗಿದೆ. ಇವಾಗ ರೈಸ್ ಇತ್ತು, ಅದನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ರಾತ್ರಿ ಮಾಡಿರುವಂತಹ ರೈಸ್ ಇತ್ತು ಫ್ರಿಜ್ಜಲ್ಲಿ, ಅದನ್ನು ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಫ್ರೆಶ್ ಆಗಿನೂ ಹಾಕೋಬೋದು. ಆಮೇಲೆ ಸ್ವಲ್ಪ ಇಲ್ಲಿ ಸೋಯಾ ಸಾಸ್, ಆಮೇಲೆ ಸ್ವಲ್ಪ ಪೆರಿ ಪೆರಿ ಮಸಾಲ ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಫ್ರಿಜ್ಜಲ್ಲಿ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಆಗಿರುತ್ತೆ, ಹಾಗಾಗಿ ಸ್ವಲ್ಪ ಇದನ್ನು ಬಿಸಿ ಆಗೋದಕ್ಕೆ ಇಡಬೇಕು. ನಾವು ಬಿಸಿಯಾಗಿಯೇ ಮಾಡಿದರೆ ಈ ಥರ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ. ಆಮೇಲೆ ಇದನ್ನು ಬಿಸಿ ಆಗೋದಕ್ಕೆ ಅಂತೆಲ್ಲ ಹೇಳಿ ಇಡಬೇಕು ಅಂತೇಳಿ ಏನಿಲ್ಲ. ಬಟ್ ಇದು ಸ್ವಲ್ಪ ಫ್ರಿಜ್ಜಲ್ಲಿ ಇರೋದ್ರಿಂದ ಸ್ವಲ್ಪ ಕೂಲ್ ಇತ್ತಲ್ವ, ಸ್ವಲ್ಪ ಬಿಸಿ ಆಗಲಿ ಅಂತೇಳಿ ಇಡ್ತೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ, ಆವಾಗ ಚೆನ್ನಾಗಿ ಬಿಸಿ ಆಗುತ್ತೆ ಅನ್ನ. ಸೊ ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇವಾಗ ಇದು ಒಳ್ಳೆ ಟೇಸ್ಟಿಯಾಗಿರುವಂತಹ ವೆಜಿಟೇಬಲ್ಸೂ ಇದೆ, ಇದರಲ್ಲಿ ಎಗ್ಗೂ ಇದೆ, ರೈಸ್ ಇದೆ, ಎಲ್ಲನೂ ಇದೆ. ತುಂಬಾ ಟೇಸ್ಟಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಎಣ್ಣೆ ಎಲ್ಲ ತುಂಬಾ ಕಮ್ಮಿ ಹಾಕ್ಕೊಂಡಿದ್ದೀನಿ. ಸೊ ಅಂಥ
ಒಂದು ಎಗ್ ರೈಸ್ ರೆಸಿಪಿ ರೆಡಿ ಆಗಿದೆ. ತುಂಬಾ ಚೆನ್ನಾಗಾಗುತ್ತೆ ಇದು. ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ಮಕ್ಳದ್ದು ಲಂಚ್ ಬಾಕ್ಸಿಗಾಗುತ್ತೆ, ಆಮೇಲೆ ವೆಯ್ಟ್ ಲಾಸ್ ಮಾಡೋರಿಗಾಗುತ್ತೆ, ಆಮೇಲೆ ಏನು ಹೆಲ್ದಿ ಫುಡ್ ತಿನ್ನೋರು ಅಂತ ಹೇಳಿರ್ತಾರಲ್ವ ಅಂಥವ್ರಿಗೆಲ್ಲ ತುಂಬಾ ಚೆನ್ನಾಗಿರೋ ರೆಸಿಪಿ ಅಂತಲೇ ಹೇಳ್ಬೋದು. ಇಲ್ಲಿ ಮೇಲ್ಗಡೆಗೆ ಸ್ವಲ್ಪ ನಾನು ಇದಕ್ಕೆ ಮೊಸರು ಏನು ಹಾಕಿಲ್ಲ, ಬರೀ ಮೇಲ್ಗಡೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿನ ಹಾಕಿ ತಿಂತಾ ಇದ್ದೀನಿ ಸೌತೆಕಾಯಿ ಜೊತೆಗೆ. ಸೊ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಮಧ್ಯಾಹ್ನದ ಏನು ಲಂಚ್. ಬೆಳಿಗ್ಗಿಂದ ಕ್ಲೈಮೇಟೇ ಒಂಥರ ಏನು ಮೋಡ ಮೋಡ ಥರ ಇತ್ತು. ಕೇರಳದಲ್ಲೆಲ್ಲ ಮಳೆ ಬರ್ತಾ ಇತ್ತಂತೆ. ನನ್ನ ತಂಗಿ ಫೋನ್ ಮಾಡಿದಾಗ ಹೇಳಿದ್ದು ತುಂಬಾ ಮಳೆ ಬರ್ತಾ ಇದೆ ಅಂತೇಳಿ. ಬಟ್ ಇಲ್ಲಿ ಮಾತ್ರ ಸಂಜೆ ಟೈಮಲ್ಲಿ ಏನು ಸ್ವಲ್ಪ ಮಳೆ ಬಂತು, ಚೆನ್ನಾಗೇ ಬಂತು ಮಳೆ. ಸ್ವಲ್ಪ ಮಳೆ ಬಂದಿರೋದ್ರಿಂದ ಮನೆಯೆಲ್ಲ ತುಂಬಾ ಕೂಲಾಯಿತು, ತುಂಬಾ ಖುಷಿಯಾಯಿತು ಮಲ್ಗೋದಕ್ಕೂ ರಾತ್ರಿ. ಇಲ್ಲಾಂದರೆ ತುಂಬಾ ಸೆಕೆ ಆಗ್ತಾಯಿತ್ತು, ಸ್ವಲ್ಪ ಸೆಕೆ ಆಗ್ತಾಯಿತ್ತು. ಸೊ ಹಾಗೆಯೇ ಸ್ವಲ್ಪ ರಾತ್ರಿ ಆಗುವಾಗ ಒಂದು 7:30 ಟೈಮಲ್ಲಿ ಸ್ವಲ್ಪ ಮಳೆ ಎಲ್ಲ ಕಮ್ಮಿ ಆಗಿತ್ತು. ಮಳೆ ಅಂದರೆ ಆಲ್ಮೋಸ್ಟ್ ನಿಂತಿತ್ತು, ಲೈಟಾಗಿ ಒಂಚೂರು ಹಾರ್ತಾ ಇತ್ತು ಅಷ್ಟೇ. ಸೊ ಚಿಕ್ಕ ಮಗಳಿಗೆ ಬಟ್ಟೆ ತಗೊಂಡಿತ್ತಿಲ್ಲ, ದೊಡ್ಡೋಳಿಗೆ ಮಾತ್ರ ತೆಗ್ದಿರೋದು. ಸೊ ಇವಾಗ ಏನು ಚಿಕ್ಕವಳಿಗೂ ತಗೊಬರೋಣ ಅಂತೇಳಿ ಇವಾಗ ಹೋಗ್ತಾ ಇದ್ದೀವಿ, ತೊಕೋಟಿಗೆ ಹೋಗ್ತಾ ಇರೋದು. ನಾನು ಅವಳಿಗೆ ಇಷ್ಟರ ತನಕ ಜೀನ್ಸ್ ಪ್ಯಾಂಟ್ ಅಂತೇಳಿ ಇಷ್ಟರ ತನಕ ತಗೊಂಡೇ ಇಲ್ಲ. ಇದು ಫಸ್ಟ್ ಟೈಮ್ ತಗೊಳ್ಳೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಯಾಕೆಂದರೆ ಅವಳಿಗೆ ಸೊಂಟ ಎಲ್ಲ ಏನು ಕರೆಕ್ಟಾಗಿ ಬರೋದು ಕಮ್ಮಿ, ತುಂಬಾ ಲೂಸ್ ಆಗುತ್ತೆ ಸೊಂಟ. ಸೊ ಅದಕ್ಕೋಸ್ಕರ ನಾನು ಜೀನ್ಸಲ್ಲಿ ತಗೊಂಡೇ ಇಲ್ಲ. ಬಟ್ ಇವತ್ತು ಜೀನ್ಸಲ್ಲೇ ತಗೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಬಟ್ ಸಾಗರಿಗೆ ಬಂದಿದ್ದೆ, ಎಲ್ಲ ಸೇಮ್ ಪ್ಯಾಟರ್ನಲ್ಲೇ ಇತ್ತು ಬಟ್ಟೆ. ಸೊ ಅದಕ್ಕೋಸ್ಕರ ನಾನು ಅಲ್ಲಿಂದ ತಗೊಂಡಿಲ್ಲ. ಆಮೇಲೆ ಹೊರಗಡೆ ಬೇರೆ ಶಾಪಿಗೆ ಬಂದು ತಗೊಂಡಿರೋದು. ಸೊ ಇಲ್ಲಿ ನೋಡಿ ಇದೇ ತಗೊಂಡಿರೋದು, ನಾನು ತೋರಿಸ್ತೀನಿ. ಆಮೇಲೆ ಮಕ್ಕಳಿದು ಅಂಡರ್ ಗಾರ್ಮೆಂಟ್ಸ್ ಎಲ್ಲ ಇರುತ್ತಲ್ವ, ಸೊ ಅದನ್ನು ಸ್ವಲ್ಪ ತಗೊಳ್ಳೋದಿತ್ತು, ಅದನ್ನು ತಗೊಂಡೆ. ಆಮೇಲೆ ಇವಳಿಗೊಂದು ಜೀನ್ಸನ್ನು, ಆಮೇಲೆ ಒಂದು ಟಾಪ್ ತಗೊಂಡೆ. ಆಮೇಲೆ ನಾನು ಆನ್ಲೈನಲ್ಲಿ ಏನೋ ಬುಕ್ ಮಾಡಿದ್ದೀನಿ, ಆರ್ಡ್ರ್ ಮಾಡಿದ್ದೀನಿ, ಬಂದಿಲ್ಲ, ಬಂದಾಗ ತೋರಿಸ್ತೀನಿ. ಹಾಗೆಯೇ ಇದೊಂದಕ್ಕೆ ತುಂಬ ದಿವಸದಿಂದ ಹಠ ಮಾಡ್ತಾ ಇದ್ಲು. ಸೊ ಅದಕ್ಕೋಸ್ಕರ ಅದನ್ನು ಒಂದು ತೆಗೆದು ಕೊಟ್ಟಿದ್ದೀನಿ ಅವಳಿಗೆ. ಸೊ ನೋಡಿ ಇದೇ ಅವಳದು ಬಟ್ಟೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೈಜೂ ಕರೆಕ್ಟಾಗಿರೋದು ಸಿಕ್ಕಿದೆ, ಪ್ಯಾಂಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.